ಗೃಹಲಕ್ಷ್ಮಿ ಯೋಜನೆಗೆ ಸರ್ವೆ ಕಾರ್ಯ ಶುರು. ಮನೆಯ ಯಜಮಾನಿಯರಿಂದ ಸ್ವಯಂ ಘೋಷಿತ ಪ್ರಮಾಣ ಪತ್ರದ ಸಲ್ಲಿಕೆ. ಐಟಿ ಜಿಎಸ್ಟಿ ಪಾವತಿದಾರ ಮಹಿಳೆಯರಿಗೆ ಅಥವಾ ಮನೆಯವರಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲ ರದ್ದು. ಪ್ರೀತಿಕ್ಷಕರೇ, ಆಶ್ಚರ್ಯ ಆಗುತ್ತೆ ಎಲ್ರಿಗೂ. ಖಂಡಿತ ಆಗುತ್ತೆ. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಮರು ಅರ್ಜಿಯನ್ನ ಹಾಕಬೇಕು ಅಂತ ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಮಹಿಳೆಯರು ಈ ಮರು ಅರ್ಜಿ ಹಾಕೋದು ಹೇಗೆ, ಸರ್ವರ್ಗಳು ಹೇಗೆ, ಕೆಲಸ ಬಿಟ್ಟು ನಿಂತ್ಕೊಳ್ಳೋದು ಹೇಗೆ ಅಂತಕ್ಕಂಥ ಪ್ರಶ್ನೆಯನ್ನ ಸರ್ಕಾರಕ್ಕೆ ಕೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮರು ಅರ್ಜಿಯನ್ನ ಹಾಕಬೇಕು. ಯಾರೆಲ್ಲ ಡಬಲ್ ಅಮೌಂಟ್ ಅನ್ನ ತಗೊಳ್ತಾ ಇದ್ದಾರೋ, ಯಾರೆಲ್ಲ ಕರ್ನಾಟಕದ ಮತದಾರರ ಅಲ್ದೇನೆ ಈ ಒಂದು ಹಣವನ್ನ ತಗೊಳ್ತಾ ಇದ್ದಾರೋ, ಯಾರೆಲ್ಲ ಐಟಿ ಪೇ ಮಾಡ್ತಾ ಇದ್ದು ಈ ಯೋಜನೆಯ ಫಲವನ್ನ ತಗೊಳ್ತಾ ಇದ್ದಾರೋ, ಯಾರೆಲ್ಲ ಮರಣ ಹೊಂದಿದ್ರು ಕೂಡ ಈ ಯೋಜನೆಯ ಹಣ ಅವರ ಅಕೌಂಟ್ಗೆ ಹೋಗಿ ಬೀಳ್ತಾ ಇತ್ತೋ, ಇವೆಲ್ಲಗಳಿಗೆ ಒಂದು ಸರ್ಜರಿಯನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಹಣ ಪೋಲಾಗ್ತಾ ಇದೆ. ಆ ದಿಸೆಯಿಂದಾಗಿ ಈ ಒಂದು ಕರ್ನಾಟಕದ ಈ ಟ್ಯಾಕ್ಸ್ ಹಣ ಅಂತಕ್ಕಂಥದ್ದು ಸರಿಯಾದ ಕರ್ನಾಟಕದ ಫಲಾನುಭವಿಗಳಿಗೆ ಮಾತ್ರ ಸಿಕ್ಬೇಕು, ಎಲ್ರಿಗೂ ಸಿಗಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದಷ್ಟು ಟ್ರೀಟ್ಮೆಂಟ್ ಮಾಡ್ತೀವಿ. ಅದು ಯಾವ ಮೂಲಕ? ಮರು ಅರ್ಜಿಯನ್ನ ತೆಗೆದುಕೊಂಡು ಯಾರೆಲ್ಲ ಅರ್ಹರಿದ್ದಾರೋ ಅವ್ರನ್ನ ಕೈ ಬಿಡ್ತೀವಿ, ಅರ್ಹರಿಗೆ ಈ ಒಂದು ಸೌಲಭ್ಯವನ್ನ ತಲುಪಿಸ್ತೀವಿ ಎಂಬುದಾಗಿ ಸರ್ಕಾರ ಹೇಳ್ಕೊಂಡಿತ್ತು. ಅದರ ಹಿನ್ನೆಲೆಯಲ್ಲಿ ಈಗ ಸುದ್ದಿ ಓಡಾಡ್ತಾ ಇದೆ, ಈ ಮರು ಅರ್ಜಿಯನ್ನ ಹಾಕುವುದರ ಬದಲು ಸರ್ವೆ ಕಾರ್ಯವನ್ನ ನಡೆಸಲಾಗುತ್ತೆ ಅಂತಕ್ಕಂಥದ್ದು. ಸರ್ವೆ ಕಾರ್ಯವನ್ನ ನಡೆಸುತ್ತೆ ಅನ್ನುವಂತ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಿದೆ, ಸರ್ವೆ ನಡೆದಂತ ಸಂದರ್ಭದಲ್ಲಿ ಒಂದಷ್ಟು ಪಾಯಿಂಟ್ಗಳಿರ್ತವೆ. ಆ ಪಾಯಿಂಟ್ಗಳ ಆಧಾರದ ಮೇಲೆ ಆ ಒಂದು ಮನೆಯ ಒಡತಿಯಿಂದ ಮಾಹಿತಿಯನ್ನ ಕಲೆ ಹಾಕ್ಲಾಗತ್ತೆ. ಹಾಗಾದ್ರೆ ಈ ಮನೆಯಲ್ಲಿ ಒಡತಿಯಾದವರಿಂದ ಯಾವ ಯಾವ ಮಾಹಿತಿಯನ್ನ ಕಲೆ ಹಾಕ್ಲಾಗತ್ತೆ ಮತ್ತೆ ಯಾವ ರೀತಿ ಅದನ್ನ ಕಲೆ ಹಾಕ್ಲಾಗತ್ತೆ ಅಂತಕ್ಕಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾನು ಕೊಡಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಹೊಸದಾಗಿ ಬಂದು ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತಾರೆ. ನಾನ್ ಮಾಡ್ತಕ್ಕಂಥ ಈ ರೀತಿಯ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ತಕ್ಷಣ ಬಂದು ನಿಮಗ್ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ನಿಮಗ್ ಬಂದು ತಲುಪ್ತವೆ. ಬನ್ನಿ ಮಾಹಿತಿಯಲ್ಲಿ ಮುಂದುವರಿಯೋಣ. ಪ್ರೇಕ್ಷಕರೇ, ಮೊದಲನೇದಾಗಿ ಈ ಒಂದು ಮನೆಯ ಯಜಮಾನಿ ಅಂತ ಯಾರಿದ್ದಾರೋ ಇವರ ಬಳಿಯಿಂದ ಒಂದು ಸ್ವಯಂ ಘೋಷಣಾ ಪತ್ರವನ್ನ ತೆಗೆದುಕೊಳ್ಳಲಾಗುತ್ತೆ. ಏನಿದು ಸ್ವಯಂ ಘೋಷಣಾ ಪತ್ರ ಅಂತ ಹೇಳಿದ್ರೆ, ಯಾವ ಮನೆಯ ಒಡತಿ ಇಂದು 2,000 ರೂಪಾಯಿಗಳನ್ನು ತೆಗೆದುಕೊಳ್ತಾ ಇದ್ದಾರೋ ಅವರು ನಾನೇ ಈ ಮನೆಯ ಯಜಮಾನಿ, ಬೇರೆ ಯಾರು ಅಲ್ಲ ಅಂತಕ್ಕಂತ ಒಂದು ಸ್ವಯಂ ಘೋಷಣಾ ಪತ್ರವನ್ನ ಅವರು ಕೊಡ್ಬೇಕು. ಒಂದು ಕನ್ಸೆಂಟ್ ಫಾರ್ಮ್ ಅನ್ನ ಅವರು ಕೊಡ್ಬೇಕು. ಅವರೇ ಸಹಿ ಮಾಡಿ ಕೊಡ್ಬೇಕು. ಸಹಿ ಮಾಡಕ್ ಬರಲ್ಲ ಅಂತ ಹೇಳಿದ್ರೆ ಹೆಬ್ಬೆಟ್ಟನ್ನ ಹೊತ್ತಿ ಕೊಡ್ಬೇಕು. ಒಟ್ಟಾರೆ ಅವರಿಂದ ಒಂದು ಪ್ರಮಾಣ ಪತ್ರ ಲಭ್ಯ ಆಗ್ಬೇಕು. ಇದೆಲ್ಲವನ್ನ ಯಾಕೆ ತೆಗೆದುಕೊಳ್ತಿದ್ದಾರೆ ಅಂತಕ್ಕಂಥದನ್ನ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡ್ತಾ ಇರಿ. ಜೊತೆಗೆ ಯಜಮಾನಿ ನಾನು ಅನ್ನುವುದನ್ನ ಕೊಡುವುದರ ಜೊತೆಗೆ ನಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಯಾರು ಕೂಡ ಐಟಿ ಆಗ್ಲಿ ಜಿಎಸ್ಟಿ ಆಗ್ಲಿ ನಾವು ಪೇ ಮಾಡ್ತಾ ಇಲ್ಲ ಅಂತಕ್ಕಂಥ ಕನ್ಸೆಂಟ್ ಅನ್ನು ಕೂಡ ತಗೋತಾ ಇದ್ದಾರೆ. ಅದರ ಜೊತೆಗೆ ಮತ್ತೊಂದನ್ನು ಸೇರಿಸ್ಕೊಂಡಿದ್ದಾರೆ. ಈ ಒಂದು ಮನೆಯಲ್ಲಿ ಅಂದ್ರೆ ನಾನು ಯಜಮಾನಿ ಆಗಿದ್ದೀನಲ್ಲ, ಈ ಮನೆಯಲ್ಲಿ ಯಾರು ಸರ್ಕಾರಿ ನೌಕರರು ಆಗಿರುವುದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಸೇರಿಸ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮನೆಯ ಯಜಮಾನಿ, ಜಿಎಸ್ಟಿ ಅಂಡ್ ಐಟಿ ಮತ್ತೆ ಸರ್ಕಾರಿ ನೌಕರರು ಈ ಬಗ್ಗೆ ಈ ಒಂದು ಕನ್ಸೆಂಟ್ ಅನ್ನ, ಘೋಷಣಾ ಪತ್ರವನ್ನ ಆ ಮನೆಯ ಯಜಮಾನಿ ಕಡೆಯಿಂದ ತೆಗೆದುಕೊಳ್ತಾ ಇದ್ದಾರೆ. ಇದು ಸತ್ಯವಾದ ಮಾಹಿತಿ ಆಗಿರ್ಬೇಕು ಅಷ್ಟೇ. ಇನ್ನು ಎರಡನೇದಾಗಿ ಆಧಾರ್ ಸಂಖ್ಯೆಯನ್ನ ನಮೂದಿಸ್ಕೊಳ್ತಾ ಇದ್ದಾರೆ. ಆ ಮನೆಯ ಯಜಮಾನಿಯ ಆಧಾರ್ ಸಂಖ್ಯೆಯನ್ನ ನಮೂದಿಸ್ಕೊಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ಆಧಾರ್ ಸಂಖ್ಯೆ ಅಂತಕ್ಕಂಥದ್ದು ಇಂದಿಗೆ ನಮ್ಮ ಜನ್ಮವನ್ನ ಜಾಲಾಡುತ್ತೆ ಅಂತಕ್ಕಂಥದ್ದು. ಆಧಾರ್ ಸಂಖ್ಯೆ ಸಿಕ್ಕ ತಕ್ಷಣದಲ್ಲಿ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ, ಫೋನ್ ನಂಬರ್ಗೆ ಕೆಲವು ಸಾರಿ ತಗೊಂಡಿರ್ತಾರೆ ಮತ್ತು ಕರ್ನಾಟಕದ ಎಲ್ಲಾ ಆರ್ಥಿಕ ಇಲಾಖೆಗಳಾಗ್ಬೋದು ಅಥವಾ ಇಲಾಖೆಗಳಿಗಾಗ್ಬೋದು ಇದು ಲಿಂಕ್ ಆಗಿರುತ್ತೆ. ಒಮ್ಮೆ ಮನೆಯ ಯಜಮಾನಿ ಈ ಆಧಾರ್ ಸಂಖ್ಯೆಯನ್ನ ನಮೂದಿಸಿದ್ರೆ ಯಾವ ಯಾವ ಇಲಾಖೆಗಳಿಗೆ ಇದು ಲಿಂಕ್ ಆಗಿದೆ ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಆಗ ಒಂದು ವೇಳೆ ಈ ಬ್ಯಾಂಕ್ ಆಗಿಲ್ಲ ಅಂತ ಹೇಳಿದ್ರೆ, ಐಟಿ ಇಲಾಖೆಗಳಿಗಾಗಿಲ್ಲ ಅಂದ್ರೆ ಅಥವಾ ಬೇರೆ ಸಂಬಂಧಪಟ್ಟ ಇಲಾಖೆಗಳಿಗಾಗಿಲ್ಲ ಅಂತ ಹೇಳಿದ್ರೆ ಆ ಇಲಾಖೆಗಳಿಗೆ ಲಿಂಕ್ ಮಾಡಲಾಗುತ್ತೆ. ಆಗ ಅಲ್ಲಿಂದ ಡೀಟೇಲ್ಸ್ ಬಂದ್ಬಿಡುತ್ತೆ.
ಆ ಇಲಾಖೆಗಳಿಂದ ಇವ್ರಿಗೆ ಏನಾದ್ರು ಸೌಲಭ್ಯ ಬರ್ತಾ ಇದೆಯಾ ಇಲ್ವಾ ಅಂತಕ್ಕಂಥ ಡೀಟೇಲ್ಸ್ ಖಂಡಿತ ಗೊತ್ತಾಗ್ಬಿಡುತ್ತೆ. ಆ ದಿಸೆಯಿಂದಾಗಿ ಈ ಆಧಾರ್ ಕಾರ್ಡ್ ಬಹಳ ಮುಖ್ಯ ಆಗುತ್ತೆ, ಆಧಾರ್ ಸಂಖ್ಯೆ ಬಹಳ ಮುಖ್ಯ ಆಗುತ್ತೆ ಸರ್ವೆ ಕಾರ್ಯದವ್ರಿಗೆ. ಇನ್ನು ಮೂರನೇದಾಗಿ ಆ ಮನೆಯ ಯಜಮಾನಿಯ ಫೋನ್ ನಂಬರ್ ಇದ್ರೆ ಫೋನ್ ನಂಬರ್ ನ ಕಲೆ ಹಾಕ್ತಾ ಇದ್ದಾರೆ. ಈ ಫೋನ್ ನಂಬರ್ ನ ಕಲೆ ಹಾಕುವುದರಿಂದಲೂ ಕೂಡ ಮಾಹಿತಿಯನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಫೋನ್ ನಂಬರು ಬಹುತೇಕವಾಗಿ ಈ ಬ್ಯಾಂಕ್ಗೆ ಲಿಂಕ್ ಆಗಿರುತ್ತೆ. ಬ್ಯಾಂಕ್ಗೆ ಫೋನ್ ನಂಬರ್ ಲಿಂಕ್ ಆಗಿದೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡು ಲಿಂಕ್ ಆಗಿರುತ್ತೆ. ಈಗ ಬಹುತೇಕವಾಗಿ ಬ್ಯಾಂಕ್ ಖಾತೆಯನ್ನ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡು ಲಿಂಕ್ ಆಗಿರ್ಬೇಕು. ನಾವು ಅದನ್ನ ಆಧಾರ್ ಕಾರ್ಡ್ ಸೀಡಿಂಗ್ ಅಂತ ಕರಿತೀವಿ. ಈ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ಆ ಬ್ಯಾಂಕ್ಗೆ ಇವರು ಕಳಿಸುವ ಹಣ ಹೋಗುತ್ತೆ, ಇಲ್ಲ ಅಂದ್ರೆ ಹೋಗೋದಿಲ್ಲ. ಆ ದಿಸೆಯಿಂದಾಗಿ ಫೋನ್ ನಂಬರು ಆಧಾರ್ ಕಾರ್ಡು ಅಲ್ಲಿ ಬ್ಯಾಂಕ್ ಅಲ್ಲಿ ಲಿಂಕ್ ಇರ್ತವೆ, ಅಲ್ಲೂ ಕೂಡ ಡೀಟೇಲ್ಸ್ ಸರ್ಕಾರಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ನಾಲ್ಕನೆಯದಾಗಿ ಮತ್ತೊಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ಪಡಿತರ ಚೀಟಿ ಸಂಖ್ಯೆ. ಪಡಿತರ ಚೀಟಿಯನ್ನ ಇವರು ಹೊಂದಿದಾರ, ಅದರಲ್ಲಿ BPL ಪಡಿತರನ ಅಥವಾ APL ಪಡಿತರನ, ಈ ಮಾಹಿತಿಯನ್ನು ಕೂಡ ಕಲೆ ಹಾಕ್ಲಾಗ್ತಾ ಇದೆ. BPL ಪಡಿತರ ಆಗಿದ್ರೆ ಅವ್ರಿಗೆ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರ್ತಾರೆ ಅಂತಕ್ಕಂಥದ್ದು, APL ಕಾರ್ಡ್ ಅಲ್ಲಿ ಅವ್ರು ಇದ್ರೆ ಎಬೋ ಪಾವರ್ಟಿ ಲೈನ್ ಅಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಕೂಡ ಸರ್ಕಾರಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ನಂತರದಲ್ಲಿ SC/ST ಮಾಹಿತಿಯನ್ನು ಕೂಡ ಕಲೆ ಹಾಕ್ಲಾಗ್ತಾ ಇದೆ. ಆ ನಂತರದಲ್ಲಿ ಇವರು GST ಪಾವತಿದಾರರ, IT ಪಾವತಿದಾರರ ಅನ್ನುವ ಮಾಹಿತಿಯನ್ನು ಕೂಡ ಕಲೆ ಹಾಕ್ಲಾಗ್ತಾ ಇದೆ. ಒಟ್ಟಾರೆ 6 ರಿಂದ 7 ಅಂಶಗಳನ್ನ ಒಳಗೊಂಡಂತಹ ಮಾಹಿತಿಗಳನ್ನ ಇಲ್ಲಿ ಕಲೆ ಹಾಕ್ಬೇಕು ಅಂತ ಹೇಳಿ ಸರ್ವೆ ಕಾರ್ಯವನ್ನ ಆರಂಭ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷಕರೇ, ಒಂದು ಮಾಹಿತಿಯ ಪ್ರಕಾರ GST IT ಪಾವತಿಸುವ ಮತ್ತು ಮೃತ ಫಲಾನುಭವಿಗಳಾಗಿರ್ತಕ್ಕಂಥ ವಿವರವನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಸುಮಾರು 1.30 ಕೋಟಿ ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಈವರೆಗೆ ಸರಿಸುಮಾರು 72,251 ಕೋಟಿ ರೂಗಳನ್ನ ಈ ಯಜಮಾನಿಯರ ಖಾತೆಗೆ DBT ಮೂಲಕ ಕಳಿಸಲಾಗಿದೆ. ಒಟ್ಟು ಫಲಾನುಭವಿಗಳ ಪೈಕಿ ಮಾರ್ಚಿವರೆಗೆ 1,94,560 ಫಲಾನುಭವಿಗಳು IT ಮತ್ತು GST ಪಾವತಿ ಮಾಡುತ್ತಿದ್ದಾರೆ ಎಂಬುದಾಗಿ ಗುರುತಿಸಲಾಗಿದೆ. ಅದೇ ರೀತಿ ಮೃತರ ಸಂಖ್ಯೆಯನ್ನು ಕೂಡ ಗುರುತಿಸಲಾಗಿದ್ದು 2,88,376 ಎಂಬುದಾಗಿ ಗುರುತಿಸಿದ್ದಾರೆ. ಜೊತೆಗೆ ಮೇ ವೇಳೆಗೆ ಅಂದ್ರೆ ಮೇ 2026 ವೇಳೆಗೆ 1,03,922 ಯಜಮಾನಿಗಳು ಮರು ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ನೋಡಿ, IT ಫೈಲ್ ಮಾಡ್ತಕ್ಕಂಥವ್ರು, GST ಫೈಲ್ ಮಾಡ್ತಕ್ಕಂಥವ್ರು, ಮೃತರಾಗಿರ್ತಕ್ಕಂಥ ಅಕೌಂಟ್ಗಳಿಗೆ ಹಣ ಹೋಗಿರ್ತಕ್ಕಂಥದ್ದು ಎಲ್ಲ ಮಾಹಿತಿ ಸರ್ಕಾರದ ಬಳಿಯಲ್ಲಿ ಇಂದು ಇದೆ. ಆ ದಿಸೆಯಿಂದಾಗಿ ಇಷ್ಟು ಹಣ ಪೋಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ ಕತ್ತರಿಯನ್ನ ಹಾಕಬೇಕು. ಎಲ್ಲಿ ಪೋಲಾಗ್ತಾ ಇದೆಯೋ ಹಣವನ್ನ ಉಳಿಸಿ ಫಲಾನುಭವಿಗಳಿಗೆ ಮಾತ್ರ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳು ಸಮರ್ಥವಾಗಿ ನಡಿಬೇಕು, ಯಾವುದೇ ಕಾರಣಕ್ಕೂ ನಾವು ನಿಲ್ಸುವುದಿಲ್ಲ ಅಂತಕ್ಕಂತ ಮಾಹಿತಿಯನ್ನ ಸರ್ಕಾರ ಹಂಚಿಕೊಂಡು ಈಗ ಸರ್ವೆ ಕಾರ್ಯವನ್ನ ಇನ್2-3 ದಿನಗಳಲ್ಲಿ ಆರಂಭ ಮಾಡ್ತಾರೆ ಅಂತಕ್ಕಂತ ಮಾಹಿತಿ ಬರ್ತಾ ಇದೆ. ಪ್ರತ್ಯಕ್ಷಕರೇ, ಇದು ಒಂದು ರೀತಿಯಲ್ಲಿ ಯಾರೆಲ್ಲ KYC ಮಾಡಿಸ್ತೇನೆ ಎಲ್ಲೋ ಒಂದು ಕಡೆ ಬ್ಯಾಂಕ್ಗಳಿಗೆ ಹಣವನ್ನ ತಗೊಳ್ತಾ ಇದ್ರೋ ಇದು ಒಂದು ರೀತಿಯಾದ KYC ಕಾರ್ಯ ಆಗುತ್ತೆ. ಯಾಕಂದ್ರೆ ಈ KYC ಕಾರ್ಯವನ್ನ ಮಾಡ್ಬಿಟ್ರೆ ಎಲ್ಲೆಲ್ಲಿ ಏನೇನು ಲಿಂಕ್ ಆಗಿದೆ ಅಂತಕ್ಕಂಥದ್ದು ಖಂಡಿತ ಗೊತ್ತಾಗುತ್ತೆ, ಸರ್ಕಾರಕ್ಕೆ ಮಾಹಿತಿ ಗೊತ್ತಾಗ್ಬಿಡತ್ತೆ. ಇದುವರೆಗೆ ಸರ್ಕಾರಕ್ಕೆ ಮಾಹಿತಿ ಇಲ್ದೇನೆ ಈಗ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಮೆನ್ಷನ್ ಮಾಡಿ ಹೇಳ್ಕೊಳ್ತಾ ಇದೆ. ಒಟ್ಟಾರೆಯಾಗಿ ಪ್ರೀತಿಯ ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ. ಸರ್ಕಾರ ಮುಂದಿನ ದಿನಗಳಲ್ಲಿ ಎಲ್ಲಾ ಮಾಹಿತಿಯನ್ನ ತೆಗೆದುಕೊಂಡು ಯಾರೆಲ್ಲ ಅರ್ಹರಿದ್ದಾರೋ ಅವ್ರಿಗೆ ಮಾತ್ರ ಈ ಒಂದು ಯೋಜನೆಯ ಫಲವನ್ನ ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ಕೊಳ್ತಾ ಹೋಗ್ತಾ ಇದೆ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮ್ಗಾಗಿ ಮಾಡ್ತಾ ಇರ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ನಾನು ಮಾಡ್ತಾನೆ ಇರ್ತೀನಿ, ನನಗೂ ಮೋಟಿವೇಟ್ ಆಗುತ್ತೆ. ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಕರ್ನಾಟಕದ ಪ್ರತಿಯೊಂದು ಮನೆಗೂ ಈ ಮಾಹಿತಿಗಳು ತಲುಪಬೇಕಾಗಿದೆ, ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.